ವೃಷಭ ರಾಶಿಯವರ ಮೇಲೆ ಮಹಾಚಂದ್ರಗ್ರಹಣದ ಪ್ರಭಾವದ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಮಾರ್ಚ್ 3ನೇ ತಾರೀಕು ಮಂಗಳವಾರ ಹುಣ್ಣಿಮೆಯ ದಿವಸ ಈ ವರ್ಷದ ಅಂದ್ರೆ 2026ನೇ ಇಸ್ವಿಯ ಮೊಟ್ಟ ಮೊದಲನೇ ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಭಾರತದಲ್ಲಿ ಕಾಣಿಸ್ತಾ ಇದೆ, ಆಚರಣೆ ಇದೆ, ಫಲನೂ ಇರುತ್ತೆ. ಸೊ ಪೂರ್ವ ಫಲ್ಗುಣಿ ನಕ್ಷತ್ರ ಸಿಂಹ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ. ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅನ್ನುವುದರ ಆಧಾರದ ಮೇಲೆ ಶುಭ ಅಶುಭ ಮಿಶ್ರ ಇರುತ್ತೆ. ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ ಗ್ರಹಣವಾದರೆ ಅದು ನಿಮಗೆ ಅಶುಭ ಫಲ. ವೃಷಭ ರಾಶಿಯವರಿಗೆ ಸಿಂಹ ರಾಶಿ 4ನೇ ಮನೆ ಆಗುತ್ತೆ. ವೃಷಭ, ಮಿಥುನ, ಕರ್ಕಾಟಕ, ಸಿಂಹ. ಸೊ ನಿಮಗೆ ಅಂದ್ರೆ ವೃಷಭ ರಾಶಿಯವರಿಗೆ ಈ ಒಂದು ಮಹಾಚಂದ್ರ ಗ್ರಹಣ ಅಶುಭ ಫಲವನ್ನ ಕೊಡಲಿದೆ. ಸೊ ಯಾವ ನಿಮ್ಮ ಜೀವನದ ಯಾವ ವಿಚಾರಗಳ ಮೇಲೆ ಅದರ ಪ್ರಭಾವ ಬೀರಲಿದೆ ಹಾಗೂ ಏನು ಪರಿಹಾರ ಎಲ್ಲ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಬಹಳ ಇಂಪಾರ್ಟೆಂಟ್ ವೃಷಭ ರಾಶಿಯವರಿಗೆ. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವಿನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ನೋಡ್ತಾರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ರೆ ಕಮೆಂಟ್ ಸೆಕ್ಷನ್ ಇದೆ, ದಯವಿಟ್ಟು ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ. ಅಪರೂಪದಲ್ಲಿ ನಾನು ರಿಪ್ಲೈ ಸಹ ಮಾಡ್ತೇನೆ ಸಮಯಾವಕಾಶ ಸಿಕ್ಕಾಗ. ಬಟ್ ಏನಾರಿದ್ದರೆ ತಿಳಿಸಿ, ನಾನು ವಿಡಿಯೋ ಕೂಡ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ ಗ್ರಹಣ ಅಂತಂದಾಗ ಬಹುಮುಖ್ಯವಾಗಿ ವೃಷಭ ರಾಶಿಯವರು ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷವಾದ ಗಮನ ಕೊಡಬೇಕು. ನಿಮ್ಮ ತಾಯಿಯ ಆರೋಗ್ಯ ಚೆನ್ನಾಗಿದ್ರೂ ಸಹ ಒಂದ್ಸಲ ಇನ್ನೊಂದು ತಿಂಗಳ ಒಳಗಡೆ ಅವ್ರಿಗೊಂದು ಜನರಲ್ ಚೆಕಪ್ ಮಾಡಿಸ್ತಕ್ಕಂಥದ್ದು, ಒಂದ್ಸಲ ಎಲ್ಲ ಸರಿಯಾಗಿದೆಯಾ, ಊಟ ಕರೆಕ್ಟಾಗಿ ಮಾಡ್ತಾ ಇದಾರಾ, ಔಷಧೋಪಚಾರಗಳು ಕರೆಕ್ಟಾಗಿ ಔಷಧಿ ತಗೊಳ್ತಾ ಇದಾರಾ, ಬರೀ ಬಾಯಿನಲ್ಲಿ ತಗೊಳ್ತಾ ಇದ್ದೀನಿ ಔಷಧಿ ಎಲ್ಲ ಅಂತ ಅಂದ್ಬಿಟ್ರೆ ನೀವು ನಂಬ್ಕೊಂಡ್ಬಿಡ್ಬಾರ್ದು. ಚೆಕ್ ಮಾಡಬೇಕು ಔಷಧಿಗಳ ಕರೆಕ್ಟ್ ತೊಗೊತಾ ಇದಾರೆ ನಿಮ್ಮ ತಾಯಿಯವರು ಅಂತ ಹೇಳಿ. ಇನ್ನೊಂದಾಗಿ ತಾಯಿ ಜೊತೆಗೆ ಯಾವುದೇ ಜಗಳ ಮನಸ್ತಾಪಗಳಾಗದಂಗೆ ನೋಡ್ಕೊಳ್ಬೇಕು. ನಿಮ್ಮ ಜೊತೆಗೆ ನಿಮ್ಮ ತಾಯಿಯವರು ಜಗಳ ಮಾಡಬಾರ್ದು, ನಿಮ್ಮ ತಾಯಿಯವ್ರ ಜೊತೆ ನೀವು ಜಗಳ ಮಾಡಬಾರ್ದು. ಇಲ್ಲಿ ಜಗಳ ಅನ್ನುವಂಥ ವಿಚಾರವೇ ಬರಬಾರ್ದು. ಆ ಥರ ನೀವು ನೋಡ್ಕೊಳ್ಬೇಕು ವೃಷಭ ರಾಶಿಯವರು. ನೆಕ್ಸ್ಟ್ ಎರಡನೇದಾಗಿ, ನೀವು ವೃಷಭ ರಾಶಿಯ ವಿವಾಹಿತ ಸ್ತ್ರೀ ಆಗಿದ್ದಲ್ಲಿ ತವರು ಮನೆಯವ್ರ ಜೊತೆಗೆ ಬಹಳ ಕೇರ್ಫುಲ್ ಆಗಿರ್ಬೇಕು. ತವರು ಮನೆಯ ಜೊತೆಗೆ ಜಗಳ ಮನಸ್ತಾಪಗಳಾಗದಂಗೆ ನೋಡ್ಕೊಳ್ಬೇಕು. ತವರು ಮನೆಯ ಜೊತೆಗೆ ಯಾವುದೇ ರೀತಿ ಮನಸ್ತಾಪಗಳಾಗಬಾರ್ದು, ಜಗಳ ಆಗಬಾರ್ದು. ನೀವು ಹೋಗ್ಕೊಂಡು ಅಲ್ಲಿ ಅಳೋದಾಗ್ಲಿ, ಅಲ್ಲಿ ಫೋನ್ ಮಾಡ್ಕೊಂಡು ಏನೋ ಮಾಡೋದಾಗ್ಲಿ, ಅವ್ರೇನೋ ಒಂದು ಹೇಳಿದ್ರು ಅಂತ ನೀವು ಮನಸ್ಸಿಗೆ ಹಚ್ಕೊಂಡು ಕೂತ್ಕೊಳ್ಳೋದಾಗ್ಲಿ ಯಾವುದೇ ಕಡೆ ಆಗದೆ ಇರಂಗೆ ನೀವು ನೋಡ್ಕೊಳ್ಬೇಕು. ತವರು ಮನೆಯನ್ನ ಬಹಳ ಪ್ರೀತಿ ವಿಶ್ವಾಸದಿಂದ ಹೆಣ್ಮಕ್ಳು ನೋಡ್ಕೊಳ್ತಾರೆ. ಇನ್ನೂ ಸ್ವಲ್ಪ ವಿಶೇಷ ಕಾಳಜಿ ವಹಿಸಬೇಕು. ಆ ಬಾಂಧವ್ಯ ಹಾಳಾಗಬಾರ್ದು, ಕಟ್ ಆಗಬಾರ್ದು. ನಿಮ್ಮ ಹಾಗೂ ನಿಮ್ಮ ತವರು ಮನೆ ರಿಲೇಷನ್ ಕಟ್ ಆಗದಂಗೆ ನೋಡ್ಕೊಳ್ಬೇಕು. ಹಾಗೂ ಈ ಒಂದು ಗ್ರಹಣದ ಪ್ರಭಾವ ಹೆಂಗಿರುತ್ತೆ ಅಂದ್ರೆ, ವಿವಾಹಿತ ವೃಷಭ ರಾಶಿಯ ಸ್ತ್ರೀಯರು ತವರು ಮನೆಯವ್ರ ಜೊತೆಗೆ ಜಗಳ ಮನಸ್ತಾಪಗಳು ಮಾಡ್ಕೊಳ್ಳೋ ರೀತಿ ಪರಿಸ್ಥಿತಿ ಆಗ್ಬಿಡುತ್ತೆ. ಸೊ ಅದರಿಂದ ಆ ವಿಚಾರವಾಗಿ ಬಹಳ ಮುಖ್ಯವಾಗಿ ಗಮನ ಹರಿಸಬೇಕಾಗ್ತದೆ. ಇನ್ನು ಬಹುಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಹೇಳ್ತಾನೆ, ವೃಷಭ ರಾಶಿಯ ವಿದ್ಯಾರ್ಥಿಗಳ ಮೇಲೆ ಈ ಒಂದು ಮಹಾಚಂದ್ರ ಗ್ರಹಣ ಬಹಳ ವಿಚಿತ್ರವಾಗಿರ್ತಕ್ಕಂಥ ಅಶುಭ ಫಲವನ್ನೇ ಕೊಡುವ ಸಾಧ್ಯತೆ ಇರ್ತದೆ. ಓದಿದ್ದೆಲ್ಲ ಮರೆತು ಹೋಗ್ತಾ ಇದ್ದೀನಿ, ಅಥವಾ ಹುಷಾರಿಲ್ಲ, ಸರಿಯಾಗಿ ಕಾಲೇಜ್ಗೆ ಹೋಗೋಕ್ಕಾಗ್ತಾ ಇಲ್ಲ, ಸ್ಕೂಲಿಗೆ ಹೋಗೋಕ್ಕಾಗ್ತಾ ಇಲ್ಲ, ಸರಿಯಾಗಿ ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ, ಎಕ್ಸಾಮ್ಸ್ ಇದೆ, ಓದಿದ್ದು ನೆನಪಾಗ್ತಾ ಇಲ್ಲ, ಓದಿದ್ದೆಲ್ಲ ಮರೆತು ಹೋಗ್ತಾ ಇದೆ, ಪುಸ್ತಕ ತೆಗೆಯೋಕ್ಕೆ ಮನಸ್ಸಿಲ್ಲ. ವಿದ್ಯೆ ವಿಚಾರದಲ್ಲ ಒಂದಿಷ್ಟು ಹಿನ್ನಡೆಗಳು ವೃಷಭ ರಾಶಿಯವರಿಗೆ ಜಾಸ್ತಿ ಇದೆ. ಇದಲ್ಲದೆ ಇನ್ನು ಯಾವ ವಿಚಾರದಲ್ಲಿ ಅಂತಂದ್ರೆ ನೋಡಿ, ಚತುರ್ಥದಲ್ಲಿ ಆಗ್ತಕ್ಕಂಥ ಗ್ರಹಣ ಕರ್ಮಸ್ಥಾನದ ನೋಡ್ತಾ ಇದೆ. ಅದು ತೃತೀಯಾಧಿಪತಿ ಅಂತಂದಾಗ, ತೃತೀಯಾಧಿಪತಿ ಅನ್ನೋ ವಿಷಯ ಬಂದ ತಕ್ಷಣ ಹೇಳ್ತೇನೆ ನಾನು, ನಿಮ್ಮ ಹಾಗೂ ನಿಮ್ಮ ಅಣ್ಣ ಅಥವಾ ತಮ್ಮ, ಅಕ್ಕ ಅಥವಾ ತಂಗಿ ಅವ್ರ ಜೊತೆಗೆ ಜಗಳ ಮನಸ್ತಾಪಗಳಾಗುವ ಸಾಧ್ಯತೆ ಇರ್ತದೆ. ಅದನ್ನು ಆಗದಂಗೆ ನೋಡ್ಕೊಳ್ಬೇಕಾಗ್ತದೆ. ಇನ್ನು ಮುಖ್ಯವಾಗಿ ವೃಷಭ ರಾಶಿಯವರ ಜಾಬ್, ಯಾಕೆಂದ್ರೆ ನಿಮ್ಮ ಕರ್ಮಸ್ಥಾನದ ಮೇಲೆ ಪೂರ್ಣ ಗ್ರಸ್ತ ಚಂದ್ರನ ಪೂರ್ಣ ದೃಷ್ಟಿ ಇರಲಿದೆ. ಸೊ ಅದರಿಂದ ಜಗಳ ಎಲ್ಲಿ ನೀವು ಎಲ್ಲಿ ಕೆಲಸ ಮಾಡ್ತಿರೋ ವೃಷಭ ರಾಶಿಯವರಲ್ಲಿ ಜಗಳ ಆಗ್ತಕ್ಕಂಥದ್ದು ಇರಬಹುದು, ಜಾಬ್ ಕಳ್ಕೊಳ್ತಕ್ಕಂಥದ್ದು ಇರಬಹುದು, ಅಂತ ಸನ್ನಿವೇಶನು ಕೆಲಸನೇ ಹೊಟ್ಟೋಗ್ಬಿಡುತ್ತೆ ಅನ್ನೋ ಥರ ಸನ್ನಿವೇಶನಗಳು. ಅಥವಾ ವೃಷಭ ರಾಶಿಯ ಗೌರ್ಮೆಂಟ್ ಉದ್ಯೋಗಗಳಾದರೆ ಮೇಲೆ ನೋಟಿಸ್ಗಳು ಬರ್ತಕ್ಕಂಥದ್ದು, ನಿಮ್ಮ ಮೇಲೆ ಇಲ್ಲದ ಆಪಾದನೆಗಳು ಬರ್ತಕ್ಕಂಥದ್ದು, ನಿಮಗೆ ಏನೋ ಒಂದಿಷ್ಟು ಸಮಸ್ಯೆಗಳಾಗ್ತಕ್ಕಂಥದ್ದು, ಅಥವಾ ಇನ್ನೂ ಜಾಬ್ ಇಲ್ಲ ಸರ್, ಜಾಬ್ ಹುಡುಕ್ತಾ ಇದ್ದೀನಿ ಅಂತಂದರೆ ಇಂಟರ್ವ್ಯೂಗಳಲ್ಲಿ ಕ್ಯಾನ್ಸಲ್ ಆಗ್ತಕ್ಕಂಥದ್ದು, ಇಂಟರ್ವ್ಯೂಗಳಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಇಂಟರ್ವ್ಯೂ ಫೇಸ್ ಮಾಡೋಕ್ಕಾಗದೇ ಇರ್ತಕ್ಕಂಥದ್ದು, ಈ ಥರ ನಿಮ್ಮ ಉದ್ಯೋಗ ವ್ಯಾಪಾರ ವ್ಯವಹಾರಗಳು ನೀವು ಕೈ ಹಾಕಿದ ಕೆಲಸಗಳಲ್ಲೆಲ್ಲ ನಿಮಗೆ ಸ್ವಲ್ಪ ಸಮಸ್ಯೆಗಳನ್ನು ಈ ಒಂದು ಮಹಾಚಂದ್ರ ಗ್ರಹಣ ಕೊಡಲಿದೆ ವೃಷಭ ರಾಶಿಯವರಿಗೆ ಅಂತ. ಅದರಿಂದ ಉದ್ಯೋಗದ ವಿಚಾರ, ತಾಯಿಯ ಆರೋಗ್ಯದ ವಿಚಾರ, ತವರು ಮನೆಯ ವಿಚಾರ, ವಿದ್ಯೆಯ ವಿಚಾರ, ನೀವು ಮಾಡುವ ವ್ಯವಹಾರಗಳ ವಿಚಾರ,
ಎಲ್ಲ ವಿಚಾರಗಳಲ್ಲಿ ಬಹಳ ವಿಷಯ. ಆಮೇಲೆ ಅಣ್ಣ ತಮ್ಮಂದಿರ, ಅಕ್ಕ ತಂಗಿದರ ಸಂಬಂಧಿಗಳ ವಿಚಾರ. ಸೊ ತೃತೀಯಾಧಿಪತಿ ಅಂದ ತಕ್ಷಣ ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲೂ ಸ್ವಲ್ಪ ಜಗಳ ಮನಸ್ತಾಪಗಳಾಗದಂತೆ ನೀವು ನೋಡ್ಕೊಳ್ಬೇಕಾದ ಕರ್ತವ್ಯಗಳು ಇರ್ತದೆ. ಹೀಗೆ ಹಲವಾರು ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ಸಮಸ್ಯೆಗಳಾಗಬಹುದು, ಮಾಡಬಹುದು. ಮಾನಸಿಕ, ಯಾಕೆಂದರೆ ಚಂದ್ರಮ ಮನಸೋ ಜಾತಃ, ಮನಸ್ಸಿಗೆ ಮನಃಕಾರಕ ಚಂದ್ರ, ಮನಸ್ಸಿನ ಮೇಲೆ ವಿಶೇಷವಾಗಿರತಕ್ಕಂಥ ಪ್ರಭಾವ. ಸೊ ಅದರಿಂದಾಗಿ ಇದು ದುಃಖಕ್ಕೆ, ಈ ವಿಚಾರಗಳಲ್ಲಿ ನಿಮಗೆ ತುಂಬ ದುಃಖ, ಒಂಥರ ಅಯ್ಯೋ ಹಿಂಗಾಗೋಯ್ತಲ್ಲ ಅನ್ನೋ ವೇದನೆ, ಮನೋವೇದನೆ ಜಾಸ್ತಿ ಇರುತ್ತೆ ಈ ವಿಚಾರಗಳಲ್ಲಿ. ಸೊ ಪರಿಹಾರ ಬಹಳ ಮುಖ್ಯವಾಗಿರ್ತದೆ. ಬಹಳ ಮುಖ್ಯವಾಗಿ ನೀವು ಹುರುಳಿಯನ್ನು ಹಾಗೂ ಅಕ್ಕಿ ಅಥವಾ ಭತ್ತವನ್ನು ಇದೆರಡನ್ನೂ ಸಪ್ರೇಟ್ ಒಂದು 2 kg ಅಷ್ಟಾರು ನೀವು ದೇವಸ್ಥಾನದಲ್ಲಿ ದಾನ ಮಾಡಬೇಕಾಗತ್ತೆ. ಚಂದ್ರಬಿಂಬವನ್ನು ದಾನ ಮಾಡಬೇಕಾಗತ್ತೆ. ಅದರ ಜೊತೆಗೆ ಬಹುಮುಖ್ಯವಾಗಿ ಪರಿಹಾರಗಳಾಗಲೇಬೇಕು. ಚಂದ್ರಗ್ರಹಣ ಶಾಂತಿ ಆಗಬೇಕು. ಆ ವಿಶೇಷವಾದ ಪರಿಹಾರವನ್ನು ನಾವು ಮಾಡಿ ನಿಮಗೆ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಚಂದ್ರಗ್ರಹಣದ ಸಂಪೂರ್ಣ ಶುಭ ಫಲವೇ ನಿಮಗೆ ಸಿಗಬೇಕು, ಯಾವುದೇ ಅಶುಭ ಫಲ ನಿಮಗೆ ತಾಗಬಾರದು ಅನ್ನುವ ದೃಷ್ಟಿಯಿಂದ ನಮ್ಮ ಯಾಗಶಾಲೆಯಲ್ಲಿ ನಾವು ಮಹಾಚಂದ್ರಗ್ರಹಣದ ದಿವಸ, ಚಂದ್ರಗ್ರಹಣ ಸಂಧ್ಯಾಕಾಲ ಇರೋದ್ರಿಂದ 6:30 ಮೇಲೆ ನಾವು ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ ನಮ್ಮ ಯಾಗಶಾಲೆಯಲ್ಲಿ. ಆ ಮಹಾಚಂದ್ರಗ್ರಹಣ ಶಾಂತಿ ಹೋಮ ಅಷ್ಟೇ ಅಲ್ಲ, ಯಾಕೆಂದರೆ ಗ್ರಹಣ ಬಹಳ ಪರ್ವಕಾಲ, ಪರ್ವದಿನ, ಆದ್ದರಿಂದ ಅದ್ಭುತವಾದಂತಹದ್ದನ್ನೇ ಮಾಡಬೇಕು. ನಿಮ್ಮ ಆರ್ಥಿಕ ಬಾಧೆಗಳು, ಹಣಕಾಸಿನ ಸಮಸ್ಯೆಗಳು, ಸಾಲ ಬಾಧೆಗಳು, ಮನೆಯಲ್ಲಿ ಅಷ್ಟೈಶ್ವರ್ಯಗಳ ಅಭಿವೃದ್ಧಿಯಾಗಬೇಕು, ಆ ಸಾಲ ಸಮಸ್ಯೆಗಳು ಪರಿಹಾರವಾಗಬೇಕು, ದುಡ್ಡಿನ ಸಮಸ್ಯೆ ಪರಿಹಾರವಾಗಬೇಕು ಅನ್ನುವ ದೃಷ್ಟಿಕೋನದಿಂದ ವ್ಯಾಪಾರ ಅಭಿವೃದ್ಧಿಯಾಗಬೇಕು, ನಿಮಗೆ ದುಡ್ಡು ವಿಚಾರದಲ್ಲಿ ಅನುಕೂಲವಾಗಬೇಕು ಅನ್ನುವುದನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಮಹಾ ಕುಬೇರ ಲಕ್ಷ್ಮೀ ಹೋಮವನ್ನು ಮಾಡ್ತಾ ಇದ್ದೇವೆ. ನೋಡಿ, ಚಂದ್ರಗ್ರಹಣದ ದಿವಸ, ಚಂದ್ರಗ್ರಹಣದ ಸಂಧ್ಯಾಕಾಲದಲ್ಲಿಗೆ ಕುಬೇರ ಲಕ್ಷ್ಮೀ ಹೋಮವನ್ನು ಮಾಡ್ತಕ್ಕಂಥದ್ದು ಅದ್ಭುತವಾದಂತಹ ಶಕ್ತಿ, ಅದು ಅದ್ಭುತವಾದ ಪರಿಹಾರ. ಅದು ಅಷ್ಟೇ ಅಲ್ಲ, ಇನ್ನೂ ಸಹ ಇದೆ. ನೀವು ಸಾಲಬಾಧೆಗಳಿಂದ ನಿಮ್ಮನ್ನು ಹೊರಗೆ ತರತಕ್ಕಂಥದ್ದು ಕುಬೇರ ಲಕ್ಷ್ಮಿ ಅಷ್ಟೇ ಅಲ್ಲ, ರಣಮೋಚಕ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಂದರೆ ಸಾಲಬಾಧೆಗಳನ್ನು ಪರಿಹಾರ ಮಾಡ್ತಕ್ಕಂಥ, ಕೊಟ್ಟು ಸಾಲ ಇರ್ಬೋದು, ತಗೊಂಡು ಸಾಲ ಇರ್ಬೋದು, ಕೊಡ್ಸಿದ ಸಾಲ ಇರ್ಬೋದು, ಯಾವುದೇ ಸಾಲಬಾಧೆಗಳಿರಲಿ ನಿಮಗೆ ಅದು ಪರಿಹಾರವಾಗಬೇಕು ಅಂತ ರಣಬಾಧಾ ನಿವಾರಕ ಮಹಾಗಣಪತಿ ಮಂತ್ರ ಅಂತ ಇದೆ, ರಣಮೋಚಕ ಗಣಪತಿ ಹೋಮ ಅಂತ, ರಣಮೋಚಕ ಮಹಾಗಣಪತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇನ್ನೂ ಇದೆ ನೋಡಿ. ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು, ಸಂತಾನ ಇರೋವರಿಗೆ ಸಂತಾನದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಅನುಕೂಲ, ಸಂತೃಪ್ತಿ, ಸುಖ ಸಿಗಬೇಕು ಅನ್ನುವ ಕಾರಣಕ್ಕೆ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಬೇರೆ ಸಮಯದಲ್ಲಿ ಮಾಡೋಕ್ಕೂ ಗ್ರಹಣದ ದಿನ ಮಾಡೋದಕ್ಕೂ ವ್ಯತ್ಯಾಸ ಇದೆ, 10-100 ಪಟ್ಟಷ್ಟು ಫಲ ಅಂತ ಹೇಳ್ತಾರೆ. ಆದ್ದರಿಂದ ನಾವು ನಿಮ್ಮೆಲ್ಲರ ಸರ್ಪದೋಷಗಳು ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದೇ ಸಂಧ್ಯಾ ಕಾಲದಲ್ಲಿಯೇ ರಾತ್ರಿನೇ ಮಾಡ್ತಾ ಇದ್ದೇವೆ. ಇದನ್ನೆಲ್ಲದೂ ಸಹ ನಿಮ್ಮ ಗುರುದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಗುರುಬಲ ನಿಮಗೆ ಸಿಗಬೇಕು, ಗುರುಬಲ ಕೆಲಸ ಮಾಡಬೇಕು ನಿಮಗೆ ಅಂತ, ಹಾಗೂ ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಶನಿ ಮಹಾದಶ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮದಶ, ಎಲ್ಲ ಕಡೆ ಶನಿ ಪೀಡೆಗಳು ಪರಿಹಾರವಾಗಬೇಕು, ಶನೇಶ್ವರ ಗ್ರಹಾನುಗ್ರಹ ಸಿಗಬೇಕು ಅಂತೇಳಿ ಅವತ್ತಿನ ದಿವಸ, ಗ್ರಹಣ ದಿವಸ ನಾವು ಮಹಾಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲವನ್ನು ಮಾಡಿ ವಿಶೇಷವಾಗಿರತಕ್ಕಂಥ ಪ್ರಸಾದ ನಾವು ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಈ ಧನಾಕರ್ಷಕ ಮಣಿ, ಧನಾಕರ್ಷಕ ಮಣಿ, ಇದು ರಾ ಪೈರೇಟ್ ಅಂತ ಕರೀತಾರೆ. ಇದು ಅತ್ಯದ್ಭುತವಾಗಿರ್ತಕ್ಕಂಥ, ಇದ್ರ ಮೇಲೆ ಯಾವುದೇ ಕೆಲಸಗಳಿಲ್ಲ. ಆ ಭೂಗರ್ಭದಿಂದ ರಾ ಪೈರೇಟ್ ಹೆಂಗೆ ತೆಗಿತಾರೋ ಅದನ್ನು ಹಾಗೇ, ಅದೇ ರಾ ಪೈರೇಟನ್ನು ನಾವೇನು ಮಾಡ್ತಾ ಇದ್ದೀವಿ, ಈ ಮಹಾಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಹೋಮ, ಕುಬೇರ ಲಕ್ಷ್ಮಿ ಹೋಮ, ರಣಬಾಧಾ ನಿವಾರಕ ಗಣಪತಿ ಹೋಮ, ಆಶ್ಲೇಷಾಬಲಿ ಪೂಜೆ, ಸಂತಾನ ಗೋಪಾಲ ಕೃಷ್ಣ ಹೋಮ ಇತ್ಯಾದಿ ಎಲ್ಲ ಹೋಮಗಳಲ್ಲಿ ಈ ಒಂದು ವಿಶೇಷವಾದ ಮಣಿಯನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಇದನ್ನು ನಾವು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ. ನೋಡಿ, ಚಂದ್ರಗ್ರಹಣದ ದಿವಸ ಎನರ್ಜೈಸ್ಡ್ ಆಗಿರತಕ್ಕಂಥ ಧನಾಕರ್ಷಕ ಮಣಿಯನ್ನು ನಿಮ್ಮ ಮನೆಯ ಲಾಕರ್ನಲ್ಲೋ, ನಿಮ್ಮ ಪರ್ಸ್ನಲ್ಲೋ, ನಿಮ್ಮ ದುಡ್ಡಿನ ಜೊತೆಗೋ, ನಿಮ್ಮ ದೇವರ ಮನೆಯಲ್ಲೋ ಇಟ್ಕೊಂಡ್ರೆ ಆರ್ಥಿಕ ಬಾಧೆ ಬರಲಿಕ್ಕೆ ಸಾಧ್ಯ ಇದೆಯಾ? ಮಹಾಚಂದ್ರಗ್ರಹಣದ ದಿವಸ, ಚಂದ್ರಗ್ರಹಣದ ದಿನವೇ ಈ ಒಂದು ಧನಾಕರ್ಷಕ ಮಣಿಯನ್ನು ರಣಬಾಧಾ ನಿವಾರಕ, ರಣಮೋಚಕ ಗಣಪತಿ ಹೋಮದಲ್ಲಿ, ಆ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡಿದ್ರೆ ಸಾಲಬಾಧೆಗಳು
ನಿಮ್ಮನ್ನು ಕಾಡಲಿಕ್ಕೆ ಸಾಧ್ಯ ಇದೆಯಾ? ಇದು ಅದರಲ್ಲಿ ಎನರ್ಜೈಸ್ ಆಗ್ತದೆ. ಇಂತಹ ಒಂದು ಅದ್ಭುತವಾದಂತಹ ಮಣಿಯನ್ನು ನಾವು ಪ್ರತಿಯೊಬ್ಬರಿಗೂ ಸಹ ಸಂಕಲ್ಪ ಸೇವಾಕರ್ತರಿಗೆ ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ನಿಮ್ಮ ವಿಳಾಸ, ನಿಮ್ಮ ಹೆಸರು ವಿಳಾಸ ಇಂಪಾರ್ಟೆಂಟು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾಕೆಂದರೆ ಗ್ರಹಣದ ದಿವಸ ಅಂದಾಗ ತುಂಬ ಜನ ಕರೆ ಮಾಡಿರ್ತಾರೆ. ನಮ್ಮಲ್ಲಿ ಇದು ತುಂಬ ನಿಯಮಿತವಾಗಿ ಸ್ವಲ್ಪ ಲಿಮಿಟೆಡ್ ಆಗಿ ತರಿಸಿದ್ದೇನೆ. ಇದು ಖಾಲಿ ಆಗೋಯ್ತು ಅಂದರೆ ಮತ್ತೆ ನಾನು ಸಂಕಲ್ಪ ಸೇವೆಗೆ ಹೆಸರುಗಳು ತಗೊಳ್ಳೋದು ಕಷ್ಟ ಆಗ್ತದೆ. ಸೊ ಅದರಿಂದ ಬೇಗ ವಿಡಿಯೋ ನೋಡಿದ ತಕ್ಷಣ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ದಯವಿಟ್ಟು ಮತ್ತೆ ಪುನಃ ಇಂಥ ಅದ್ಭುತವಾದ ಅವಕಾಶ, ಅದ್ಭುತವಾದ ಪ್ರಸಾದ, ಅದ್ಭುತವಾದ ಸಮಯದಲ್ಲಿ ಎನರ್ಜೈಸ್ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಬೇಗ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ನಾನು ಮತ್ತೆ ಪುನಃ ಹೇಳ್ತೇನೆ, ಈ ಬಾರಿಯ ಈ ಮಹಾಚಂದ್ರಗ್ರಹಣ ಅತ್ಯದ್ಭುತ. ಆದರೆ ಆಚರಣೆಗೆ ಸಿಗೋದು ಬರೀ 10 ರಿಂದ 15 ನಿಮಿಷಗಳು ಮಾತ್ರ. ಆ 10-15 ನಿಮಿಷದಲ್ಲಿ ನಿಮಗೇನು ಪರಿಹಾರ ಮಾಡ್ಕೊಳ್ಳೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾವಾದರೆ ಸಂಪೂರ್ಣವಾಗಿ ಹೋಮವನ್ನೇ ಮಾಡ್ತೇವೆ. ಗ್ರಹಣದ ನಂತರವೂ ಸಹ ಸಂಪೂರ್ಣ ದೊಡ್ಡ ಹೋಮವನ್ನೇ ಮಾಡ್ತೇವೆ. ಎಲ್ಲ ಲೈವ್ ಇರ್ತದೆ, ಹೋಮ ಲೈವ್ ಇರ್ತದೆ, ಸಂಕಲ್ಪ ಸೇವೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಾನು. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಮೊಬೈಲಲ್ಲಿ ಲೈವಲ್ಲಿ ಕೇಳಿಸ್ಕೊಳ್ಬಹುದು, ಹೋಮಗಳನ್ನು ಲೈವಲ್ಲಿ ನೋಡಬಹುದು. ಹಾಗೂ ನಾವು ಹೋಮ ಮುಗಿದ ನಂತರ ಮರುದಿನ ಅಥವಾ ಅದರ ಮರುದಿನ, ಯಾಕೆಂದ್ರೆ ಮಂಗಳವಾರ ರಾತ್ರಿ ಸ್ವಲ್ಪ ಲೇಟ್ ಆಗೋಯ್ತು ಅಂದರೆ ಬುಧವಾರ ಬೆಳಗ್ಗೆ ಕಳಿಸ್ಲಿಕ್ಕೆ ಆಗಲ್ಲ ಪ್ರಸಾದ. ಸೊ ಅದರಿಂದಾಗಿ ಗುರುವಾರದ ದಿವಸ ನಾವು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾಗಿರತಕ್ಕಂತಹ ಈ ಒಂದು ಧನಾಕರ್ಷಕ ಮಣಿಯನ್ನು ಪ್ರತಿಯೊಬ್ಬರಿಗೂ ಸ್ಪೀಡ್ ಪೋಸ್ಟಲ್ಲಿ ನಾವು ಕಳಿಸಿಕೊಟ್ಟು ಬಿಡ್ತೇವೆ. ಯಾಕೆಂದರೆ ಗ್ರಹಣ ರಾತ್ರಿ, ನಾವು ರಾತ್ರಿ ಮೇಲೆ ಹೋಮ ಮಾಡಿದಾಗ ಆ ಹೋಮದ ಭಸ್ಮ ಆರಲಿಕ್ಕೆ ಟೈಮ್ ತೊಗೊಂಡ್ಬಿಡುತ್ತಲ್ಲ. ಸೊ ಅದರಿಂದ ರಾತ್ರಿ ನಾವು ಅದನ್ನು ತೆಗೆದುಕೊಂಡು ಬೇರೆ ದಿನಗಳಲ್ಲಾದ್ರೆ ನಾವು ಹಗಲಲ್ಲಿ ಹೋಮ ಮಾಡ್ತೀವಿ. ಸಂಜೆ ಅಷ್ಟರಲ್ಲಿ ಭಸ್ಮ ಎಲ್ಲ ಸ್ವಲ್ಪ ಸಿಕ್ಕಿರುತ್ತೆ. ಆ ಭಸ್ಮ ಅಂತ, ಯಾಕೆಂದ್ರೆ ನಾವು ಯಾವ ಹೋಮ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿದ ಹೋಮದ ಭಸ್ಮವನ್ನೇ ನಿಮಗೆ ಕೊಡುವಂಥದ್ದು. ಯಾವುದೋ ಹೋಮದ ಭಸ್ಮ ನಿಮಗೆ ಕಳಿಸಲ್ಲ, ನಾವು ಯಾವತ್ತೂ ಇಲ್ಲಿ ತನಕ ಮಾಡಿಲ್ಲ ಆ ಕೆಲಸವನ್ನು. ಸೊ ಆದ್ದರಿಂದ ಇದು ಆರೋ ತನಕ ನಾವು ವೆಯ್ಟ್ ಮಾಡಬೇಕು. ಸೊ ಮರುದಿನ ಬೆಳಗ್ಗೆ ತನಕ ಇದು ಆರುತ್ತೆ. ಮರುದಿನ ಬೆಳಗ್ಗೆ ಆ ಭಸ್ಮವನ್ನು ತೆಗೆದು ನಾವು ಅದನ್ನು ಪಾರ್ಸಲ್ ಪ್ಯಾಕಿಂಗ್ ಮಾಡಿ, ಇಡೀ ದಿನ ಆಗುತ್ತೆ ಪ್ಯಾಕಿಂಗ್ ಮಾಡೋಕ್ಕೆ. ಮರುದಿನ ಬೆಳಗ್ಗೆ ಅಂದರೆ ಗುರುವಾರ ದಿವಸ ಬೆಳಗ್ಗೆ ನಾವು ಇಲ್ಲಿಂದ ಸ್ಪೀಡ್ ಪೋಸ್ಟಲ್ಲಿ ಅದನ್ನು ಸಹ ಕಳಿಸ್ಕೊಡ್ತೇವೆ. ಸೊ ತಡ ಮಾಡಬೇಡಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.